ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ದೇವಸ್ಥಾನದಲ್ಲಿ ಭರತ್ತು ಮಹಾದೇವ್ ಬಗ್ಗೆ ಏನೇನೋ ಮಾತಾಡ್ತಿರ್ತಾನೆ. ಅದಕ್ಕೆ ಕಾವ್ಯ ಕೋಪಿಸ್ಕೊಂಡು ಆಚೆ ಬಂದಿರ್ತಾರೆ. ಆಗ ಕಾವ್ಯ ಒಂದ್ ನಿಮಿಷ ನಿಂತ್ಕೊ ಅಂತ ಹೇಳ್ತಾರೆ. ಒಂದು ಗಾದೆ ಮಾತಿದೆ ಹೇಳ ಅಂತ ಹೇಳ್ತಾರೆ. ಹೇಳು ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡ್ಬೇಕಂತೆ. ಹಾಗೆ ಗೊತ್ತಾಯ್ತಾ ನಿಮ್ಗೆ ಮಹಾದೇವ್ ಬಗ್ಗೆ ಏನ್ ಗೊತ್ತಿದೆ? ಮಹಾದೇವ್ ಸ್ಮಗ್ಲಿಂಗ್ ಮಾಡಿದಾನೆ ಅಂತ ಹೇಳ್ತಿಲ್ಲ. ಏನಾದ್ರೂ ನೀನ್ ನೋಡಿದ್ಯಾ? ಯಾರಾದ್ರೂ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇಲ್ಲ ತಾನೆ. ನೀನೊಬ್ಬ ಪೊಲೀಸ್ ತಾನೆ, ಅದ್ರ ಬಗ್ಗೆ ಫುಲ್ ತನಿಖೆ ಮಾಡ್ಬೇಕು ತಾನೆ ಅಂತ ಹೇಳ್ತಿದ್ರೆ ಅದನ್ನೆಲ್ಲ ಕಾವ್ಯ ಕೇಳಿಸ್ಕೊತಾ ಇರ್ತಾಳೆ. ಮಹಾದೇವ್ ಬಗ್ಗೆ ನಿನ್ಗೆ ಏನ್ ಗೊತ್ತು? ಊರ್ನವ್ರ ಬಗ್ಗೆ ಹೇಳಿರೋದಷ್ಟೇ ನಿನಗೆ ಗೊತ್ತು. ಯಾರಾದ್ರೂ ಊರ್ನೊಳಗೆ ಒಂದ್ಸಲ ಕೇಳಿ ನೋಡು. ಅವನು ಎಷ್ಟು ಒಳ್ಳೆ ಮನುಷ್ಯ. ಮಹಾದೇವ ಅಂತ ಅಂದ್ರೆ ಒಂದ್ಸಲ ಮಾತು ಕೊಟ್ರೆ ಮುಗೀತು, ಆ ಕಲ್ ಕೂಡ ಕರಗಲ್ಲ. ಆ ರೀತಿ ಅವನು ಕೊಟ್ಟದ ಮಾತನ್ನ ಉಳಿಸ್ಕೊತಾನೆ. ದಯವಿಟ್ಟು ಒಬ್ರ ಬಗ್ಗೆ ಗೊತ್ತಿಲ್ದಲೆ ಏನೇನೋ ತಪ್ಪು ಕಲ್ಪನೆನ ಮಾಡ್ಕೋಬೇಡ. ಅವ್ರ ಮೇಲೆ ತಪ್ಪು ದೂರನ ಹೊರಿಸ್ಬೇಡ. ಬರುತ್ತೆ ಸ್ವಲ್ಪ ಅವ್ರ ಬಗ್ಗೆ ಫುಲ್ಲು ತಿಳ್ಕೊ ಆಯ್ತಾ. ಅವನು ಕೋಪಿಷ್ಟನೇ ಇಡ್ಬೋದು, ಆದರೆ ಮನ್ಸು ಮಾತ್ರ ಮಗು ಥರ. ಅವನ ತಂಗಿನ ಅವನ ತಾಯಿನ ಪ್ರೊಟೆಕ್ಟ್ ಮಾಡೋದು ಅವನ ಕುಟುಂಬನ. ಅವನು ತಪ್ಪ ಹೇಳು, ಯಾರೇ ಒಬ್ಬ ಮನುಷ್ಯ ಆದರೂ ಕೂಡ ಅವನ ಕುಟುಂಬಕ್ಕೋಸ್ಕರ ಏನೇ ಎದುರಾಗಿ ನಿಂತರೂ ಕೂಡ ಎದುರಾಗಿ ನಿಲ್ತಾನೆ. ಏನೇ ಕಷ್ಟ ಬಂದರು ಆ ಥರದವನು ಮಹಾದೇವ ಆಯಿತಾ. ನೀವು ಅವ್ರ ಬಗ್ಗೆ ಕೆಟ್ಟದಾಗಿ ತಿಳ್ಕೊಂಡಿದ್ಯಾ? ಅವ್ರು ಒಂದ್ಸಲ ಹತ್ರಕ್ಕೆ ಬಂದು ನೀನು ನೋಡು ಭರತ್, ಅವನು ಏನು ಅಂತ ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆಗ ಮಹಾದೇವ ಕಾಡ್ರಕ್ಷಸಿ ಎಷ್ಟು ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡಿದ್ಯಾ, ಆದರೆ ಹೊರಗಡೆ ಮಾತ್ರ ನನ್ನ ಜೊತೆ ಆ ಥರ ಆಡ್ತೀಯಾ ನೀನು ಅಂತ ಹೇಳ್ತಾರೆ. ಇನ್ನೊಂದ್ಸಲ ಈ ಥರ ತಪ್ಪು ತಿಳ್ಕೊಬೇಡ ಭರತ್ ಆಯಿತಾ. ನಾನು ನಿಂಗೆ ಹೇಳ್ದೆ ಅಂತ ಅರ್ಥ ಮಾಡ್ಕೋತಿಲ್ಲ. ಅವನ ಬಗ್ಗೆ ನೀನು ತಪ್ಪು ತಿಳ್ಕೊಂಡಿದ್ಯಾ. ಅವನು ತುಂಬ ಒಳ್ಳೆ ಮನುಷ್ಯ, ಕೆಟ್ಟವ್ರಿಗೆ ಕೆಟ್ಟವನು, ಒಳ್ಳೇನು. ಏನೇ ಆದರೂ ಕೂಡ ನೇರವಾಗಿ ನಿಂತು ಮಾತಾಡೋನವನು. ಆದರೆ ಹುಲಿಯಷ್ಟೇ ಕೋಪ ಇರ್ಬೋದು, ಆದರೆ ಮನಸ್ಸೊಳಗೆ ಅವನಿಗೆ ಮಗು ಥರ ಒಂದು ಮನಸ್ಸಿದೆ. ಕಾವ್ಯ ಏನು ಕಾವ್ಯ, ನಾನು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ, ಮಗುಗೋಲಿಸ್ಬಿಟ್ಟಿಯಲ್ಲ ನನ್ನ ಅಂತ ಮಹಾದೇವ ಮಾತಾಡ್ತಾನೆ. ನಿಜವಾಗ್ಲೂ ನಿನ್ನಂತ ಹೆಂಡತಿ ಪಡೆದಿದ್ದು ನನಗೆ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ಅದೆಲ್ಲ ಕಾವ್ಯ ಸಾರಿ, ಬೇಜಾರು ಮಾಡ್ಕೋಬೇಡ. ಸಾರಿ ಕೇಳೋದಲ್ಲ ಬರೋದು, ಒಬ್ಬರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಬೇಕು. ಸುಮ್ಮನೆ ಆರೋಪದಿಲ್ಲ. ನಾನು ಇಷ್ಟು ದಿನ ಅವನ ಜೊತೆ ಇದ್ದೀನಲ್ಲ, ಅವನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾವ ರೀತಿ ಬಿಹೇವ್ ಮಾಡ್ತಾನೆ ಅನ್ನೋದು ಕೂಡ ನನಗೆ ಗೊತ್ತು. ಮೇಲ್ನೋಟಕ್ಕೆ ಮೃಗನೇ ಇರ್ಬೋದು ಅವನು, ಆದರೆ ತುಂಬ ಒಳ್ಳೆ ಮನುಷ್ಯ, ಒಬ್ರಿಗೂ ಕೆಟ್ಟದನ್ನು ಬಯಸಲ್ಲ ಅಂತ ಹೇಳ್ತಾಳೆ ಕಾವ್ಯ. ಆಯಿತು ಸಾರಿ ಕಾವ್ಯ ಆಯಿತಾ, ನಾನು ಅವನ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾರೆ. ದಯವಿಟ್ಟು ಆ ಕೆಲಸನ ಮೊದಲು ಮಾಡು. ಮಹಾದೇವ್ ಬಗ್ಗೆ ನೀನು ತಿಳ್ಕೊ, ಈ ಥರ ತಪ್ಪು ನಿರ್ಧಾರಗಳನ್ನ ತಗೋಬೇಡ ಆ ಥರ ಮನುಷ್ಯನ ಬಗ್ಗೆ ಅಂತ ಹೇಳ್ತಾರೆ. ನಾನು ಹಿಂಗೊಂದು ಕ್ವಶನ್ ಕೇಳಲ್ಲ? ಏನು ಕೇಳು ಅಂತ ಹೇಳಿ. ನಿಜವಾಗ್ಲೂ ನೀನು ಮಹಾದೇವ್ ಜೊತೆ ತುಂಬ ಚೆನ್ನಾಗಿದೆಯಾ, ಸಂತೋಷವಾಗಿದೆಯಾ, ಹೇಳು ಕಾವ್ಯ ಅಂತ ಕೇಳ್ತಿರ್ತಾರೆ. ಆಗ ಕಾವ್ಯ ಏನು ಮಾತಾಡ್ತಾಳೆ, ಹಾಗೆ ನಿಂತ್ಬಿಡ್ತಾಳೆ. ಆಗ ಒಂದು ಫೋನ್ ಬರುತ್ತೆ ಭರತ್ಗೆ. ಆಗ ನಂದು ಆಯಾ ಆಫೀಸಿಂದ ಕಾಲ್ ಬರ್ತಿದೆ ಕಾವ್ಯ, ಒಂದು ನಿಮಿಷ ಅಂತ ಹೇಳ್ಬಿಟ್ಟು ನಾನು ಅರ್ಜೆಂಟಾಗಿ ಹೋಗಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ದಯವಿಟ್ಟು ತಪ್ಪು ತಿಳ್ಕೊಬೇಡ, ನಿನ್ನ ಮನಸ್ಸಿಗೆ ಬೇಜಾರಾದರೆ ಸಾರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬರತ್ತು ಕಾವ್ಯಂಗೆ ಇನ್ನೊಂದ್ಸಲ ಸಿಗ್ತೀನಿ ನಾನು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಆಗ ಇನ್ನೊಂದು ಕಡೆ ಕಾವ್ಯ ಹಾಗೆ ಸ್ತಬ್ಧವಾಗಿ ನಿಂತ್ಬಿಡ್ತಾಳೆ. ಏನು ಹೇಳಕ್ಕೆ ಬೇಕು ಅನ್ನೋ ಕೂಡ ಆನ್ಸರ್ ಕೂಡ ಅವಳಿಗೆ ಗೊತ್ತಾಗಿರಲ್ಲ. ಇನ್ನೊಂದು ಕಡೆ ಬುಡ್ಬುಡ್ಕೆ ಅವನು ಪ್ರೇಮ ಅವ್ರ ಮನೆ ಹತ್ರ ಬರ್ತಾನೆ. ಬುಡ್ಬುಡ್ಕೆನ ನುಡಿಸ್ತಾ ಇರ್ತಾನೆ. ಹಾಲಕ್ಕಿ ನುಡಿತೈತೆ ಬಂದು ಭಿಕ್ಷೆ ಕೊಡು ತಾಯಿ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಪ್ರೇಮನೇ ಕರೆಕ್ಟಾಗಿ ಬಂದು ಅಕ್ಕಿ ತಗೊಬಂದು ಸುರಿತಾಳೆ. ಆಗ ಬುಡ್ಬುಡ್ಕೆ ಅವನು ಪ್ರೇಮನ ನೋಡಿ ಮಾತು ಹೇಳ್ತಾನೆ. ತಾಯಿ, ನೀನು ಪ್ರೀತಿ ಉಳಿಸ್ಕೊಳ್ಳೋಕ್ಕೆ ತುಂಬ ಜನರನ್ನ ಬಲಿ ಕೊಟ್ಟಿದ್ಯಾ, ಆ ನೋವಿಂದ ನೀನು ಹೊರಗಡೆ ಬರೋಕ್ಕಾಗ್ತಿಲ್ಲ ತಾಯಿ ಅಲ್ವಾ ಅಂತ ಹೇಳ್ತಿರ್ತಾಳೆ. ಏನು ಹೇಳ್ತಿದ್ದೀರ ನೀವು? ಹೌದು ತಾಯಿ, ನನ್ನ ಬಾಯಲ್ಲಿ ಶಿವನೇ ನುಡಿಸ್ತಾ ಇದ್ದಾನೆ. ನೀನು ಪ್ರೀತಿ ಉಳಿಸ್ಕೊಳ್ಳೋಕ್ಕೆ ತುಂಬ ಜನರ ಮನಸ್ಸಲ್ಲಿ ಗಾಯ ಆಗಿದೆಯಾ, ಈ ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ಈಗ ನುಂಗಲಾರದ ತುಪ್ಪ ಥರ ಗಂಟ್ಲಲ್ಲಿ ಇಟ್ಕೊಂಡಿದ್ಯಾ ಅಂತ ಹೇಳ್ತಾರೆ. ಹೌದು ಅಣ್ಣ, ನೀವು ಹೇಳ್ತಿರೋದಲ್ಲ ನಿಜನೇ. ಈಗ ಪ್ರೀತಿ ಸಿಕ್ಕಿದೆ, ಅದನ್ನು ನಂಗೆ ನುಂಗೋಕ್ಕೂ ಆಗ್ತಿಲ್ಲ, ಬಿಡೋಕ್ಕೂ ಆಗ್ತಿಲ್ಲ ಅಂತ ಹೇಳ್ತಾರೆ. ಅದು ಹಾಗೆ ತಾಯಿ, ತಪ್ಪು ಮಾಡಬೇಕಾದ್ರೆ ಎಲ್ಲ ಕೂಡ ಚೆನ್ನಾಗಿರುತ್ತೆ, ತಪ್ಪು ಆದಮೇಲೆ ಬಿಸಿ ತುಪ್ಪ ಥರ ಇರುತ್ತೆ ತಾಯಿ. ನಾವು ಮಾಡುವಾಗ ಬುದ್ಧಿ ಸರಿ ಮಾಡ್ಕೋಬೇಕಾರೆ ಇದ್ರೆ ತುಂಬಾ ಚೆನ್ನಾಗೇ ಇರ್ತಿತ್ತು ಅಂತ ಹೇಳ್ತಾರೆ. ಆಗ ಹೌದಾ, ಏನು ಹೇಳ್ತಿದ್ದೀರಾ ಹೇಳಿ ಅಂತ ಅವ್ರ ಅಪ್ಪ ಅಮ್ಮನೂ ಬರ್ತಾರೆ. ಏನಿದು ಆಗ್ಲಿಂದ ಮಾತಾಡ್ತಿದ್ದೀರಲ್ಲ ಅಂತ ಸತ್ಯನಾರಾಯಣ ಬರ್ತಾರೆ. ಏನು ವಿಷಯ, ಯಾಕಮ್ಮ ಪ್ರೇಮ ಇಷ್ಟೊಂದು ಬೇಜಾರಾಗಿದೆಯಾ, ಡಲ್ಲಾಗಿದೆಯಾ? ಹಾಗೇನೂ ಇಲ್ಲ ಅಪ್ಪ, ಏನು ಹೇಳ್ತಿದೆ ಹೇಳಿ, ಏನು ಹೇಳಪ್ಪ ಅಂತ ಬುಡ್ಬುಡ್ಕೆ ಅವರು ಹೇಳ್ತಿರ್ತಾರೆ. ಹೌದು ತಾಯಿ, ನಿನ್ನ ಮಗಳಿಗೆ ಪ್ರೀತಿ ಪರೀಕ್ಷೆ ಎದುರಾಗಿದೆ, ಅವಳು ಬಿಸಿಲು ಮಳೆ ಅಗ್ನಿ ಪರೀಕ್ಷೆನ ಎದುರಿಸ್ಬೇಕಾಗಿದೆ ಅಂತ ಹೇಳ್ತಾರೆ. ಆಗ ಶಾರದಾ ಅವರು ಏನು ಹೇಳ್ತಿದ್ದೀರಾ, ದಯವಿಟ್ಟು ಸರಿಯಾಗಿ ಹೇಳಿ, ನಿಮ್ಮ ಈ ಒಟ್ಟು ನಮಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ. ಪ್ರೇಮಗೆ ಸ್ವಲ್ಪ ಗೊಂದಲ ಆಗುತ್ತೆ, ಅವಳ ಬಗ್ಗೆನೇ ಹೇಳ್ತಿರೋದು ಅಂತ ಅವಳಿಗೆ ಗೊತ್ತಾಗುತ್ತೆ. ಇನ್ನು ಮುಂದೆ ನಿನಗೆ ಗೊತ್ತಾಗುತ್ತೆ ತಾಯಿ, ಈ ನಿನ್ನ ಪ್ರೀತಿ ಪರೀಕ್ಷೆಯಲ್ಲಿ ಸೋಲು ಗೆಲುವು ಎಲ್ಲನೂ ಕೂಡ ನೀನು ಅನುಭವಿಸ್ಲೇಬೇಕು, ಎಲ್ಲರನ್ನು ನೀನು ಹೆದರಿಸ್ಬೇಕು ಅಂತ ಹೇಳ್ಬಿಟ್ಟು ಬುಡ್ಬುಡ್ಕೆ ಅವನು ಹೇಳ್ತಾ ಇರ್ತಾನೆ.
ಆಗ ಏನು ಹೇಳ್ತಿದ್ಯಾ ಹೇಳಪ್ಪ ಸರಿಯಾಗಿ ಅಂತ ಹೇಳ್ತಾನೆ, ಏನು ಹೇಳಲ್ಲ. ಅಲ್ಲಿಂದ ಹೊರಟೆ ಹೋಗ್ತಾನೆ. ಇನ್ನೊಂದು ಕಡೆ ಮಹಾದೇವ ಎಂಟಿ ಎಂಟಿ ಅಂತ ಜೋರಾಗಿ ಹೋಗ್ತಾ ಇರ್ತಾನೆ. ಕಾವ್ಯ ಸುತ್ತ ನೋಡ್ತಾ ಇರ್ತಾಳೆ. ಹಾಂ ನೀನಾ ಎಂಟಿ ಅಂತ ಕೂಗ್ತಿರೋದು? ಹಾಂ ನಾನು ನನ್ನ ಹೆಂಡ್ತಿನ ಎಂಟಿ ಅಂತ ಕೂಗ್ತಾಳೆ, ಇನ್ಯಾರು ಕೂಗ್ತಾರೆ ನೀನು ನಾ ಅಂತ ಹೇಳ್ತಾರೆ. ನನ್ನನ್ನು ರೇಗ್ಸೋಕ್ಕೆ ಅಂತಲೇ ಬಂದಿದ್ಯಾ, ನನ್ನ ಕಾಡೋಕ್ಕೆ ಅಂತಲೇ ದೇವಸ್ಥಾನಕ್ಕೆ ಬಂದಿದ್ಯಾ ಅಲ್ವಾ ನೀನು ಅಂತ ಹೇಳ್ತಾರೆ. ಹಲೋ ಹಲೋ ಆ ಥರ ಏನಿಲ್ಲ ಆಯಿತಾ, ನಾನು ನನ್ನ ಹೆಂಡ್ತಿನ ಹೆಂಡ್ತಿ ಕೊಡ್ದೆ, ಇನ್ಯಾರು ಕೂಗ್ತಾರೆ, ಅದಕ್ಕೆ ನಾನು ನನ್ನ ಹೆಂಡ್ತಿ, ನನ್ನ ಮುದ್ದು ಹೆಂಡ್ತಿ, ನನ್ನ ಹೆಂಡ್ತಿ, ಈ ಮಹಾದೇವನ ಹೆಂಡ್ತಿ ಅಂತ ಹೇಳ್ತಿರ್ತಾರೆ. ಅಯ್ಯೋ ಸಾಕು ನಿಲ್ಲಿಸ್ತೀಯಾ, ನನಗೆ ಹೆಂಡ್ತಿ ಅಂತ ಕರಿಬೇಡ ಅಂತ ಹೇಳಿಲ್ವಾ ಅವತ್ತೇ ನಿನ್ನ? ಸರಿ ನೀನು ಯಾರು ಇಲ್ಲಿಗೆ ಬರೋಕ್ಕೆ ಹೇಳಿದ್ದು? ಅಯ್ಯೋ ಅದಾ ಕಾವ್ಯ, ನಾನು ಬರ್ತಾ ಇದ್ನ ರೋಡಲ್ಲಿ ಒಂದು ಫೋನ್ ಬಂತ, ಯಾರಿದು ಅಂತ ನೋಡಿದಾಗ ನಮ್ಮ ಮಾವ. ಅಯ್ಯೋ ನಮ್ಮ ಮಾವ ದೇವರು ಫೋನ್ ಮಾಡ್ತಾವ್ರಲ್ಲ ಅಂತ ರಿಸೀವ್ ಮಾಡಿದೆ. ಆಗ ನೀನು ಎಂಟ್ರು ದೇವಸ್ಥಾನಕ್ಕೆ ಹೋಗಾರೆ, ಹಂಗೆ ಕರ್ಕೊಬಂದ್ಬಿಡಪ್ಪ, ನನಗೆ ಹೋಗ್ಕಾಯ್ತಲ್ಲ ಅಂತ ಅಂದರು. ಸರಿ ಆಯಿತು ಮಾವ, ಎಂಟು ಕೊಟ್ಟು ದೇವರಲ್ವಾ, ನಿನ್ನಂತ ಮುದ್ದಾದ ಹೆಂಡ್ತಿ ಕೊಟ್ಟಾರೆ, ಯಾರು ಮಾತನ್ನು ಪಾಲಿಸ್ತವ್ರು ಹೆಂಗೆ ಕಾವ್ಯ, ಅದಕ್ಕೋಸ್ಕರ ಸರಿ ಆಯಿತು ಬಿಡಿ ಮಾವ, ಅದು ಬಿಟ್ಟರೆ ನನಗೆ ಇನ್ನೇನು ಕೆಲಸ ಇದೆ, ಕರ್ಕೊಬರ್ತೀನಿ ಅಂತ ಹೇಳಿದೆ. ನಮ್ಮ ಅಪ್ಪ ಮಾಡೋದೆಲ್ಲ ಬರೀ ಇಂಥವೇ, ನನಗೆ ಯಾವ್ದು ಇಷ್ಟ ಇಲ್ಲ ಅದನ್ನೇ ಮಾಡ್ತಾರೆ ಅವರು ಅಂತ ಹೇಳ್ತಾರೆ. ಸರಿ ಆಂಟಿ ನೀನು ಕೋಪ ಮಾಡ್ಕೋಬೇಡ ಆಯಿತಾ, ನಮ್ಮ ಮಾವು ನನಗೆಲ್ಲ ನೀನು ಬೈಬೇಡ, ಅವರು ತುಂಬ ಒಳ್ಳೆಯವರು, ನೀವು ಆ ಥರ ಬೈದರೆ ನಾವು ಶಾಪ ತಟ್ಟಬೇಕಾಗುತ್ತೆ ಅಂತ ಹೇಳ್ತಾರೆ. ಸರಿ ಸರಿ ಆಯಿತು ಬಿಡು, ಇಲ್ಲಿಂದ ಹೋಗೋಣ ಆಯಿತು, ನಾನು ಫಸ್ಟು ಇಲ್ಲಿಂದ ಕರ್ಕೊಂಡೋದ್ರೆ ನೀನು ಸಾಕು ನನಗೆ ಅಂತ ಹೇಳ್ತಾರೆ. ಸರಿ ಆಯಿತು ಬಿಡು ಕಾವ್ಯ, ಕರ್ಕೊಂಡೋಕ್ಕೆ ಬಂದಿದ್ದೀನಿ, ಜೋಪಾನವಾಗಿ ನಿನ್ನ ಕರ್ಕೊಂಡು ಹೋಗ್ತೀನಿ. ಸರಿ ಕಾವ್ಯ, ನಿನ್ಗೊಂದು ಕ್ವಶನ್ ಕೇಳಲ್ಲ ಏನು ಅಂತ ಹೇಳಿ, ನಿನಗೆ ನಾನು ಯಾರಾದರೂ ಬೈದರೆ ನೀನು ತಿರ್ಗಿಸಿ ಮಾತಾಡ್ತೀಯಾ, ಅವ್ರಿಗೆ ಬೈತೀಯಾ? ನಾನಾ ನಿನಗೆ? ಅದು ನಾನು ನಿನ್ನ ಬಗ್ಗೆ ನಾನು ಪ್ರೀತಿ ತೋರಿಸ್ಲಾ? ಇದು ಹೆಂಗೆ ಅನ್ಕೋತೀಯಾ ನಿನ್ನ ಬಗ್ಗೆ ನಾನು ಪ್ರೀತಿ ತೋರಿಸ್ತೀನಿ ಅಂತ? ಅದೆಲ್ಲ ಏನೂ ಇಲ್ಲ ನನ್ನ ಹತ್ರ ಆಯಿತಾ, ನಾನು ಅವೆಲ್ಲ ಏನು ನಡೆಸಲ್ಲ. ಮನಸ್ಸಲ್ಲಿ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಾ ಕಾವ್ಯ, ಆದರೂ ಬಾಯಿ ಈ ಥರ ಎಲ್ಲ ಮಾತಾಡ್ತಿದ್ಯಾ, ಇಟ್ಕೊ ಇರಲಿ ಅಂತ ಮಹಾದೇವ ಅನ್ಕೋತಿರ್ತಾರೆ. ಸರಿ ಆಯಿತು, ನನ್ನ ಮೊದಲು ಇಲ್ಲಿಂದ ಕರ್ಕೊಂಡೋಗು ಅಂತ ಹೇಳ್ತಾರೆ. ಸರಿ ದೇವಸ್ಥಾನಕ್ಕೆ ಬಂದಿದ್ಯಾ, ಪ್ರಸಾದ ಏನು ಕೊಡಲ್ವಾ ಅಂತ ಹೇಳ್ತಾರೆ. ಸರಿ ತಗೋ ಅಂತ ಹೇಳ್ಬಿಟ್ಟು ಕುಂಕುಮ ಕೊಡ್ತಾನೆ. ಕುಂಕುಮನ ಅವನು ಕೂಡ ಹಚ್ಕೊಂಡು ನಂತರ ಹಾಗೆ ನಿಂತಿರ್ತಾಳೆ. ಅವನು ಹಣೆಗೂ ಕೂಡ, ಕಾವ್ಯನ ಹಣೆಗೂ ಕೂಡ ಮಹಾದೇವ ಕುಂಕುಮನ ಇಡ್ತಾನೆ. ಕಾವ್ಯಂಗೆ ಫುಲ್ ಶಾಕ್, ಅವನು ಕುಂಕುಮ ಇಟ್ಟಿದ್ದೀನ ನೋಡಿ, ಏನು ಹಂಗೆ ನೋಡ್ತಾ ಇದೆಯಾ, ಏನು ಕುಂಕುಮ ಇಡಬಾರ್ದ್ವಾ ನಾನು ಅಂತ ಹೇಳ್ತಾರೆ. ಅವಳೇನು ಮಾತಾಡೋದಿಲ್ಲ. ಏನು ಹಂಗೆ ಗುರಾಯಿಸ್ತಾ ಇದೆಯಾ, ನಾನು ನಿನ್ನ ಕಣ್ಣೊಳಗಡೆ ಹೊಟ್ಟೋಗ್ಬಿಡ್ತೀನಿ, ಆಮೇಲೆ ಅಷ್ಟೊಂದು ಗುರಾಯಿಸ್ಬೇಡ ಅಂತ ಹೇಳ್ತಾಳೆ. ಅಯ್ಯೋ ನೀನು ನನ್ನ ನೆಂಡ್ರಲ್ವಾ, ಸೊ ನಾನು ನಿನ್ನ ಕುಂಕುಮ ಇಡ್ತಾರೆ, ಇನ್ಯಾರು ಇಡ್ತಾರೆ ಹೇಳು ಅಂತ ಹೇಳ್ಬಿಟ್ಟು, ಸರಿ ಆಯಿತು ಬಾ ಮನೆಗೆ ಹೋಗೋಣ ಅಂತ ಹೇಳ್ತಾರೆ. ನೀನು ಯಾಕೋ ಇಟ್ಟೆ ಕುಂಕುಮ, ಮತ್ತೆ ಅದನ್ನೇ ಕೇಳ್ತಿದ್ಯಲ್ಲ, ನೀನು ನಾನು ಹೆಂಡ್ತಿತಾನೆ, ನಾನು ಹಿಡ್ದಲ್ಲ ಇನ್ಯಾರು ಇಡ್ತಾರೆ, ಮುದ್ದಾಗಿದೆಯಾ, ಮುದ್ದು ಹೆಂಡ್ತಿ ನೀನು ಅಂತ ಹೇಳ್ತಾರೆ. ಅಯ್ಯೋ ಸರಿ ಇನ್ನೂ ಸರಿ ಹೆಂಡ್ತಿ ಅಂತ ನೀನು ನಾನು ಕರಿಬೇಡ, ಸರಿ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಮಹಾದೇವ ಅಲ್ಲಿಂದ ಹೋಗ್ತಾರೆ. ಇನ್ನೊಂದು ಕಡೆ ರಾಣಿ ಅವರ ಅಪ್ಪ ಊಟ ಬಿಟ್ಟು ಕೂತಿರ್ತೀರಿ. ಯಾಕಪ್ಪ ಊಟ ಬಿಟ್ಟು ಕೂತಿದ್ದೀರಾ, ಊಟ ಮಾಡಿ, ನಿಮ್ಗೆ ಆಪ್ರೇಷನ್ ಆಗಿದೆ, ಮಾತ್ರೆ ಊಟ ತೊಗೊಳ್ಳಿಲ್ಲ ಅಂದರೆ ನಿಮ್ಮ ಆರೋಗ್ಯ ಸ್ಥಿತಿ ಏನಾಗಬೇಡ ಅಂತ ಹೇಳ್ತಾರೆ. ಏನಾದರೂ ಆಗಲಿ ಬಿಡಮ್ಮ, ನಿನಗೇನು ನಿನಗೆ ನಿನ್ನ ಮಾತೇ ಹೆಚ್ಚಾಯಿತು ನೀನು ಅಂತ ಹೇಳ್ತಾರೆ. ಅಮ್ಮ ನೀವಾದರೂ ಹೇಳಮ್ಮ ಅಂತ ಹೇಳ್ತಾರೆ. ಇಲ್ಲಮ್ಮ ಈ ಮಾತು ನಿಡ್ಸ್ಕೊಳ್ಬೇಕಾಗಿರೋದು ನೀನು, ಈಗ ಎಲ್ಲ ನಿನ್ನ ಕೈ ಮೇಲೆ ನಿಂತಿದೆ, ನೀನು ಏನು ಉತ್ತರ ಕೊಡ್ತೀಯೋ ಅದ್ರ ಮೇಲೆ ನಾನು ಊಟ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಪ್ರೇಮ ನನಗೆ ತುಂಬ ಸಹಾಯ ಮಾಡಿದಾಳಪ್ಪ, ಅವಳು ನನ್ನ ಫ್ರೆಂಡ್ ಅಪ್ಪ, ನನ್ನ ಗೆಳತಿ, ನಾನು ಅವಳು ಮೋಸ ಮಾಡೋಕ್ಕಾಗಲ್ಲ, ದಯವಿಟ್ಟು ನನ್ನನ್ನು ನಂಬಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ನಮಗಿಂತ ನಿಮಗೆ ಅವಳೇ ಹೆಚ್ಚಾಗೋದ್ಲು ನನ್ನ ಪ್ರಾಣ ಉಳಿಸಿದ ಸ್ನೇಹಮ್ಮಗೆ ನಾನೇನೂ ಸಹಾಯ ಮಾಡೋಕ್ಕಾಗಲಿಲ್ಲ, ನಾನು ಯಾಕೆ ತಿಂಡಿ ತಿನ್ನಬೇಕು, ನಾನು ಯಾಕೆ ಬದುಕಬೇಕು, ಸತ್ತೋದ್ರು ಹೋಯ್ತೀನಿ ಬಿಡು ಅಂತ ಹೇಳ್ತಿರ್ತಾರೆ. ಯಾಕಪ್ಪ ಹೀಗೆ ಸಾಯೋ ಮಾತಾಡ್ತೀರಾ? ಇಲ್ಲ ನಾನು ಬದುಕಿದ್ದಾದರೂ ಏನು ಪ್ರಯೋಜನ ರೀ, ಇಲ್ಲ ರೀ ನೀವು ಸತ್ತೋದ್ಮೇಲೆ ನಾನು ಕೂಡ ನಿಮ್ಮ ಜೊತೆನೇ ಬರ್ತೀನಿ ರೀ ಅಂತ ಹೇಳ್ತಾರೆ. ದಯವಿಟ್ಟು ನಿಲ್ಲಿಸ್ತೀರಾ ನೀವಿಬ್ಬರು ಕೂಡ ಈ ಥರ ಮಾತಾಡೋದನ್ನ, ನನಗೆ ಸಹಿಸೋಕ್ಕೆ ಆಗಲ್ಲ, ದಯವಿಟ್ಟು ನನ್ನ ಮಾತನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲಮ್ಮ ನಾವು ಅವರಿಗೆ ಸಹಾಯ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ನಮ್ಮ ಕೈಲಿ ನಾವಿದ್ದರೂ ಕೂಡ ವ್ಯರ್ಥ, ಅವರೇ ನಮ್ಮನ್ನು ಉಳಿಸಿದ್ದಾರೆ, ಮಾತ್ರೆ ಮೆಡಿಸನ್ನು ಎಲ್ಲನೂ ಕೊಟ್ಟು, ಈಗ ಅವ್ರಿಗೆ ನಂಗೆ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರೆ ಅಂತ ಹೇಳ್ತಾರೆ. ದಯವಿಟ್ಟು ಒಪ್ಕೊಳ್ಳಮ್ಮ ಈ ಸಹಾಯ ಮಾಡೋಕ್ಕೆ ಅಂತ ಹೇಳ್ತಾರೆ. ಸರಿ ಆಯಿತು ಬಿಡಿಯಪ್ಪ, ನಾನು ನಿಮಗೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ ನಾನು ಸತ್ಯ ಹೇಳ್ತೀನಿ ಅಂತ ಹೇಳ್ತಾರೆ. ನೀನು ಇನ್ನೊಂದು ಸಲ ಮಾತು ತಪ್ಪಬಾರ್ದು ಅಂತ ಹೇಳ್ತಾರೆ. ಇಲ್ಲಪ್ಪ ನಾನು ಮಾತು ತಪ್ಪಲ್ಲ ಬಿಡಿ ಅಂತ ಹೇಳ್ತಾರೆ. ಆದರೂ ಕೂಡ ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ ರಾಣಿ, ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳು ನೀನು ಅಂತ ಹೇಳಿಬಿಟ್ಟು ಪ್ರಮಾಣ ಹಿಕ್ಕಿಸ್ತಾರೆ. ಆಯ್ತಪ್ಪ ನಾನು ಮಾತು ತಪ್ಪಲ್ಲ, ನೀನು ಯಾವಾಗ ಹೇಳ್ತಿರೋ ನಾನು ಅಲ್ಲಿ ಬಂದು ಸ್ನೇಹ ಪರವಾಗಿ ನಾನು ಇರೋ ನಿಜನೆಲ್ಲ ಹೇಳ್ತೀನಿ ಅಂತ ಹೇಳಿ ತಲೆ ಮೇಲೆ ಪ್ರಮಾಣ ಮಾಡಿಸ್ಕೊತಾಳೆ. ಆಗ ರಾಣಿ ತುಂಬಾ ಅಳ್ತಾ ಇರ್ತಾಳೆ. ತುಂಬ ಸಂತೋಷ ಆಯಿತು ಕಣಮ್ಮ ನೀನು ಒಪ್ಕೊಂಡಿದ್ದಕ್ಕೆ, ಸ್ನೇಹ ಮುಂಗೆ ಹೀಗೆ ಫೋನ್ ಮಾಡಿ ಹೇಳ್ತೀನಿ ನಮ್ಮ ರಾಣಿ ಒಪ್ಕೊಂಡ್ಲು ಅಂತ ಹೇಳ್ತಾಳೆ. ಆಗ ರಾಣಿ ತುಂಬಾ ಹೇಳ್ತಿರ್ತಾಳೆ, ಮೋಸ ಮಾಡಿದೆ, ನಾನು ಮೋಸ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಒಬ್ಬಳೆ ಹಾಗೆ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಪ್ರೇಮ ಹಾಗೆ ಬುಡ್ಬುಡ್ಕಿಯವರು ಹೇಳಿದ್ದನ್ನು ನೆನೆಸ್ಕೊಂಡು ಬರ್ತಾ ಇರ್ತಾಳೆ. ನಿನಗೆ ಪ್ರೀತಿ ಸಿಕ್ಕಿರ್ಬೋದು, ಈಗ
ಪಡೆಯೋದಕ್ಕೆ ತುಂಬ ಪರೀಕ್ಷೆಗಳನ್ನ ಎದುರಿಸ್ಬೇಕು, ನಾನು ಹೇಳಿದ್ದು ಯಾವತ್ತೂ ಸುಳ್ಳಾಗಲ್ಲ ಅಂತ ಹಾಗೆ ಹೇಳ್ತಿರ್ತಾಳೆ. ಅದನ್ನ ನೆನೆಸ್ಕೊತಿರ್ತೀನಿ. ನಾನು ಏನು ನೆನೆಸ್ಕೊತಾ ಇದ್ದೀನಿ, ಅವೆಲ್ಲ ತಪ್ಪು ಕಲ್ಪನೆ, ಆ ಥರ ಏನೂ ಇಲ್ಲ, ಆ ಥರ ಏನೂ ಆಗಲ್ಲ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ರಾಣಿ ಕೂಡ ಕಾಲ್ ಮಾಡ್ತಾಳೆ. ಹೇಳಿ ರಾಣಿ ಅಂತ ಹೇಳಿದಾಗ ಜೋರಾಗಿ ಹೇಳ್ತಾರೆ, ಯಾಕೆ ರಾಣಿ, ಯಾಕೆ ಅಳ್ತಾ ಇದೆಯಾ, ಏನಾಯಿತು ಮಾತಾಡು, ಅಪ್ಪ ಹುಷಾರಾಗಿದ್ದಾರಾ, ಏನೋ ಟ್ರೀಟ್ಮೆಂಟ್ ಬೇಕಾ, ರಾಮ್ ಜೊತೆ ಮಾತಾಡಲಾ, ಏನಾಯಿತು ಹೇಳು, ಅಪ್ಪಂಗೆ ಟ್ರೀಟ್ಮೆಂಟ್ ಆಯಿತಾ, ನೀನೇನು ಮಾತಾಡ್ತಾನೆ ಇಲ್ಲ, ಕೇಳಿಸ್ತಿಲ್ಲ ರಾಣಿ ಹೇಳು ಅಂತ ಹೇಳ್ತಾಳೆ. ಆದರೆ ಅವಳು ರಾಣಿ ತುಂಬಾ ಹೇಳ್ತಿರ್ತಾಳೆ, ಅಕ್ಕ ಅಕ್ಕ ಅಂತ ಹೇಳ್ಕೊಂಡು, ಯಾಕೆ ರಾಣಿ ಇಷ್ಟೊಂದು ಅಳ್ತಾ ಇದೆಯಾ, ಏನಾಯಿತು ಅಂತ ಹೇಳು, ಸ್ವಲ್ಪ ಜೋರಾಗಿ ಮಾತಾಡು, ಯಾಕೆ ನನಗೆ ಗಾಬರಿ ಆಗ್ತಿದೆ ಕಣೆ, ಒಂದು ನಿಮಿಷ ಮಾತಾಡು ಅಂತ ಹೇಳ್ತಾನೆ. ಸಾರಿ ಅಕ್ಕ ಅಂತ ಹೇಳ್ಬಿಟ್ಟು ಫೋನ್ ಇಟ್ಬಿಡ್ತಾರೆ. ಯಾಕೆ ಸಾರಿ ಕೇಳ್ತಿದ್ಯಾ, ಏನಾಯಿತು ಅಂತ ಕೇಳ್ತಾನೆ ಇರ್ತಾಳೆ. ಈ ಥರ ಯಾವತ್ತೂ ನೀನು ಕೇಳಲ್ವಲ್ಲ, ಯಾಕೆ ಈ ಥರ ಮಾಡಿದ್ಲು, ಏನೋ ಪ್ರಾಬ್ಲಮ್ ಆಗಿದೆ, ಇಲ್ಲಿ ಏನೂ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ಇವಳು ಅರ್ಧ ಯಾವತ್ತೂ ಕೂಡ ಈ ಥರ ಹೇಳಿ ಫೋನ್ ಕಟ್ ಮಾಡಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಕ್ಕ, ನಮ್ಮ ತಂದೆಗೋಸ್ಕರ ನಾನು ನಿಜನ ಹೇಳ್ಬೇಕಾಗಿದೆ ಅಂತ ರಾಣಿ ಹಾಗೆ ಅಳ್ಕೊಂಡು ನಿಂತಿರ್ತಾಳೆ. ಇಲ್ಲಿ ಏನೂ ಸರಿ ಇಲ್ಲ ಅಂತ ಪ್ರೇಮನು ಕೂಡ ಹಾಗೆ ಊಹಿಸ್ತಾ ಇರ್ತಾಳೆ, ಏನೋ ಪ್ರಾಬ್ಲಮ್ ಆಗಿದೆ ಅಂತ ಇರ್ತಾಳೆ. ಇದು ಇವತ್ತಿನ ಸ್ಟೋರಿ. ನಿಮ್ಮೆಲ್ಲರಿಗೂ ಇಷ್ಟ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.